ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ದಂಡುಪಾಳ್ಯ ವಾರ್ ಶುರುವಾಗ್ತಿದೆ. ಹೌದು, ನಿರ್ದೇಶಕ ಶ್ರೀನಿವಾಸ್ ಯೋಚಿಸುವ ಹೊಸತನ, ಹೊಸ ಟೆಕ್ನಾಲಜಿ ಬಳಸಿಕೊಂಡು ಸ್ಯಾಂಡಲ್ವುಡ್ನಲ್ಲಿ ಗೆಲುವಿನ ಮಳೆ ಸುರಿಸಲು ಸಜ್ಜಾಗಿದ್ದಾರೆ. ಇಂಟರೆಸ್ಟಿಂಗ್ ಸ್ಟೋರಿಯ ಮೂಲಕ ತೆರೆಗೆ ಬಂದಿದ್ದಾರೆ. ಸತ್ಯ ಘಟನೆಯ ಹೊಸತನ ನೀವು ನೋಡಿದ್ರೆ ಶಬಾಷ್ ಎನ್ನುತ್ತೀರಾ. ಕುಡಿಯೋಕೋಸಿ ನೀರ್ ಕೊಡ್ತೀರ ತಾಯಿ, ಬಾಯಾರ್ಕೆ ತಡ್ಕೊಳಕಾಯ್ತಲ್ಲ. ಮೊದಲ ಸಿನಿಮಾದಲ್ಲಿ 90 ಭಾಗದಷ್ಟು ದಂಡುಪಾಳ್ಯ ಗ್ಯಾಂಗ್ನ ಕ್ರೌರ್ಯತೆಯನ್ನ ಪ್ರೇಕ್ಷಕರಿಗೆ ತೋರಿಸಲಾಗಿತ್ತು. ಹೌದು, ನಿಜವಾದ ದಂಡುಪಾಳ್ಯ ಹೇಗಿತ್ತು, ಈ ದಂಡುಪಾಳ್ಯ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ರೋ, ಇವರೆಲ್ಲ 90ರ ದಶಕದಲ್ಲಿ ಬೆಂಗಳೂರನ್ನ ಹೇಗೆ ಬೆಚ್ಚಿ ಬೀಳಿಸಿದ್ದರೋ. ಬೆಚ್ಚಿಗೆ ಮಲಗಿರೋ ಮಗು ಕೂಡ ದಂಡುಪಾಳ್ಯದ ಹೆಸರು ಹೇಳ್ತಿದ್ದ ಹಾಗೆ ಬೆಚ್ಚಿ ಬೀಳುತ್ತೆ. ಇವತ್ತು ಬೆಂಗಳೂರಲ್ಲಿ ಎಲ್ಲಿ ರಕ್ತ ಹಾಕಲು ದಂಡುಪಾಳ್ಯ ಅಂತ ಕೂಗುತ್ತೆ. ಅಲ್ಲದೆ ಎಲ್ಲಾ ಕೊಲೆಗಳನ್ನು ಇವರು ಒಂದೇ ರೀತಿಯಲ್ಲಿ ಮಾಡಲಾಗುತ್ತಿತ್ತು. ಇವರನ್ನು ನಟೋರಿಯಸ್ ದಂಡುಪಾಳ್ಯ ಗ್ಯಾಂಗ್ ಎಂತಲೇ ಫೇಮಸ್ ಆಗಿದ್ದರು. ದಿನ ಬೆಳಗಾದ್ರೆ ಕೊಲೆ, ರೇಪು, ದರೋಡೆ ಇದೆಲ್ಲ ಮಾಡ್ತಿರೋ ಗ್ಯಾಂಗು ಯಾರು, ಎಲ್ಲಿದ್ದಾರೆ, ಹೆಂಗಿದ್ದಾರೆ? ಇಡೀ ರಾಜ್ಯಾದ್ಯಂತ ಈ ಗ್ಯಾಂಗ್ ಹೆಸರು ಕೇಳಿದ್ರೆ ನಡುಗ್ತಿದ್ರು. ಈ ಎಲ್ಲಾ ಸ್ಟೋರಿಯನ್ನ ದಂಡುಪಾಳ್ಯದ ಮೊದಲ ಭಾಗದಲ್ಲಿ ನೀಡಲಾಗಿದೆ. ಸ್ವಲ್ಪ ನೀರ್ ಕೊಡ್ತೀರಾ? ಆದರೆ ಇವರ ಇನ್ನೊಂದು ಮುಖದರ್ಶನವನ್ನು ತಿಳಿಸಲು ದಂಡುಪಾಳ್ಯ 2 ತೆರೆಗೆ ಬಂದಿದೆ. ಜೈಲ್ನಾಗ ಯಾವನ್ ಸಾಯ್ಲಿ ಯಾವನ್ ಬಿಡ್ಲಿ, ನಾವುಗಳಂತನೂ ಈ ಜೈಲಿನಿಂದ ಹೊರಗಡೆ ಹೋಗ್ಬೇಕು ಅಂತೇನೆ. ದಂಡುಪಾಳ್ಯ ಹೊಸಪೇಟೆ ಬಳಿ ಇರುವ ಪುಟ್ಟದೊಂದು ಊರು. ಈ ಗ್ಯಾಂಗ್ ನಲ್ಲಿ ಇದ್ದವರೆಲ್ಲ ರಕ್ತ ಸಂಬಂಧಿಗಳು. ಆದರೆ ಇವರೆಲ್ಲರೂ ಸೇರಿ 100ಕ್ಕೂ ಹೆಚ್ಚು ಕೊಲೆ ಮಾಡಲಾಗಿದೆ. ಕುಡಿಯೋಕೋಸಿ ನೀರ್ ಕೊಡ್ತೀರ ತಾಯಿ, ಬಾಯಾರ್ಕೆ ತಡ್ಕೊಳಕಾಯ್ತಲ್ಲ. ನಾಳೆ ದಾರಕ್ ನೇತಾಕ್ತಾರಲ್ಲ, ಆಗ ನಮ್ ಫೋಟೋನ ಹಾಕೊಂಡ್ ಮಾರ್ಕೊ ನಿನ್ ಪೇಪರ್ನ. ನಾಳೆ ಬೆಳಗ್ಗೆ ನಿನ್ನ ಬೆಳಗಾವಿ ಇಂಡಲ್ಗ ಜೈಲಿಗೆ ಕರ್ಕೊಂಡೋಯ್ತವ್ರೆ. ಬೆಳಗ್ಗೆ ಬೇಗ ರೆಡಿ ಆಗೋ. ಎನಿ ಟೈಮ್ ನಿಮ್ಮನ್ನು ಮೀಟ್ ಮಾಡ್ಬೋದು. ಇವರನ್ನು ಕಟುಕರ ಕಾಂದಾನ್ ಎಂದು ಕರೆಯಲಾಗಿದೆ. ಇಂತಹ ನರರಾಕ್ಷಸರ ಒಳ್ಳೆತನಗಳನ್ನ ತೋರಿಸಲು ದಂಡುಪಾಳ್ಯ 2 ತೆರೆಗೆ ಬಂದಿದೆ. ಜೈಲ್ನಾಗ ಯಾವನ್ ಸಾಯ್ಲಿ ಯಾವನ್ ಬಿಡ್ಲಿ, ನಾವುಗಳಂತನೂ ಈ ಜೈಲಿನಿಂದ ಹೊರಗಡೆ ಹೋಗ್ಬೇಕು. ಹೌದು, ಅಮಾಯಕ ಗುಂಪು ಇಡೀ ರಾಜ್ಯವನ್ನ ಹೇಗೆ ಬೆಚ್ಚಿ ಬೀಳಿಸುತ್ತದೆ ಎಂಬ ರೋಚಕ ಕಥೆಯನ್ನ ಚಿತ್ರದಲ್ಲಿ ತೋರಿಸಲಾಗಿದೆ. ಏನೇ ಆಗಲಿ, ದಂಡುಪಾಳ್ಯ 2 ಚಿತ್ರ ಕ್ಷಣವೂ ಕುತೂಹಲದಿಂದ ಕೂಡಿದೆ. ರಿಯಲ್ ಲೈಫ್ ಕ್ಯಾರೆಕ್ಟರ್ಗೆ ರಿಯಲ್ ಹೀರೋಗಳು, ಹೀರೋಯಿನ್ಗಳು ಹೇಗೆ ನಟಿಸಿದ್ದಾರೆ ಎಂದು ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು. ಕರ್ನಾಟಕದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. 120ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ತೆರೆಯ ಮೇಲೆ ಬಂದಿದೆ. ಸುಷ್ಮಿತಾ, ಜೆಟಿವಿ ನ್ಯೂಸ್. ಪ್ರತಿ ಒಬ್ಬರನ್ನು ಕತ್ಕೊಯ್ದೆ ಯಾಕೆ ಕೊಲ್ತಿದ್ರಿ? ಕತ್ಕೊಯ್ದಾಗ ಗಂಟ್ಲಾಗ ಅಂತ ಸೌಂಡ್ ಬರ್ತದೆ. ಸಮಯ ಕೇಳಕ್ಕೆ ಸಂದಾಗಿರ್ತದೆ.